ಸಂಪೂರ್ಣ ನ್ಯಾಯಯುತ ಚರ್ಚೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂತಹ ವಿಚಾರ ಅಂದರೆ ರೈತರು ದೇಶದ ಬೆನ್ನೆಲುಬು. ನಾವು ಯಾವುದೇ ರೀತಿಯಾದಂತಹ ಆಹಾರಗಳನ್ನು ತಿನ್ನಬೇಕು ಅಂತಂದರೆ ಅದಕ್ಕೆ ರೈತರೇ ಮುಖ್ಯ ಕಾರಣರಾಗಿರ್ತಾರೆ. ನಿನ್ನೆ ನಡೆದಂಥ ಚರ್ಚೆಯ ಆಧಾರವಾಗಿ ತೆಗೆದುಕೊಂಡು ಆ ರೈತರೇ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಏನು ಕ್ರಷರ್ ವಿರುದ್ಧವಾಗಿ ತಮ್ಮ ಗ್ರಾಮದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು, ಕ್ರಷರ್ನ ಧೂಳಾಗಿರ್ಬೋದು, ಕ್ರಷರ್ಗಳ ಶಬ್ದವಾಗಿರ್ಬೋದು, ಆ ಡೈನಮೈಟ್ಗಳನ್ನು ಬಳಸುವಂಥ ರಾತ್ರಿ ಮಲಗಿರ್ಬೇಕಾದ್ರೆ ಶಬ್ದದಿಂದ ಆಗಿರ್ಬೋದು, ಅವೆಲ್ಲದನ್ನು ಕೂಡ ಧ್ವನಿ ಎತ್ತಿದ್ರು. ಧ್ವನಿ ಎತ್ತಿ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಕ್ರಷರ್ ವಿರುದ್ಧ ನಾವು ನಿನ್ನೆ ಚರ್ಚೆಯನ್ನು ಮಾಡಿದ್ವಿ. ಆ ಚರ್ಚೆಯ ಆಧಾರವಾಗಿ ಇಂದು ಆ ಕ್ರಷರ್ ಸ್ಟಾಪ್ ಆಗಿದೆ. ಸಂಪೂರ್ಣ ನ್ಯೂಸಿನ ಚರ್ಚೆಯ ಬಳಿಕ ಆ ಕ್ರಷರು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಆದರೆ ಇದೇ ರೈತರ ವಿರುದ್ಧ FIR ದಾಖಲಾಗಿದೆ. ಹೇಗಿದೆ ನೋಡಿ. ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಒಂದು ವಿಚಾರನ ತಡಿಬೇಕು ಅಂತ ಹೋದ್ರೆ ಇನ್ನೊಂದು ದಾರಿನ ಹುಡುಕ್ತಾರೆ ಅಧಿಕಾರಿಗಳು. ಬಹಳ ಸ್ಪಷ್ಟವಾಗಿ ಈ ಚರ್ಚೆಯಲ್ಲಿ ನಾವು ನೋಡಬೇಕಾಗಿರುವಂಥದ್ದು ರೈತರಿಗೆ ಆಗ್ತಿರುವಂತಹ ಸಮಸ್ಯೆ. ಅದರಲ್ಲೂ ಸೀತಿ ಬೆಟ್ಟದ ಭಾಗದಲ್ಲಿ ವಾಸಿಸುತ್ತಿರುವಂತಹ ಎಷ್ಟೋ ಜನ ರೈತರಿದ್ದಾರೆ. ಅವರು ದಿನ ಬೆಳಗಾದರೆ ಟೊಮೆಟೊ ಬೆಳೀತಾರೆ, ಎಲ್ಲ ರೀತಿಯಾದಂಥ ತರಕಾರಿಗಳನ್ನು ಬೆಳೀತಾರೆ. ಆ ತರಕಾರಿಗಳು ನಾಶವಾಗ್ತಾ ಇದೆ. ಆ ತರಕಾರಿಗಳ ಮೇಲೆ ಧೂಳು ಬಂದು ಕೂಡ್ತಾ ಇದೆ. ಆ ಹೊಗೆ ರೂಪದಲ್ಲಿ ಹೋಗುವಂಥದ್ದು, ಆ ಧೂಳಾಗಿರ್ಬೋದು, ಮೂಗಿನೊಳಗಡೆ ಹೋಗಿ ಜನರಿಗೆ ಅಸ್ವಸ್ಥರಾಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ರೈತರು ಯೋಚನೆ ಮಾಡಿದಾಗ ಈ ಕ್ರಷರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಅವರು ಧ್ವನಿ ಎತ್ತಾರೆ. ಹಾಗಾದ್ರೆ ಈ ಕ್ರಷರ್ ಆಗಿರ್ಬೋದು, ಈ ರೈತರ ಸಮಸ್ಯೆ ಆಗಿರ್ಬೋದು, ಇವೆಲ್ಲದನ್ನ ನಾವು ನೋಡ್ಕೊಂಬರೋಣ ಒಂದು ಗ್ಲಿಮ್ಸ್ ಅಲ್ಲಿ. ನೋಡಿ, ಈ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಇದೇ ಆ ಕ್ರಷರ್. ಅಲ್ಲಿ ಕಲ್ಲುಗಳನ್ನ, ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನ ತೆಗೆದುಕೊಂಡು ಬಂದು ಈ ಜಾಗದಲ್ಲಿ ಡಂಪ್ ಮಾಡಿ ಅದನ್ನು ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಪುಡಿಗಳನ್ನು ಮಾಡಿ ಅವರಿಗೆ ಬೇಕಾಗಿರುವಂಥ ಅದನ್ನು ಸೈಜ್ಗಳಲ್ಲಿ ಅದನ್ನು ವಿಂಗಡಣೆ ಮಾಡ್ತಾರೆ. ಆದರೆ ಸುಮ್ಮನೆ ಅದು ವಿಂಗಡಣೆ ಆಗಲ್ಲ. ಒಂದೊಂದು 3 ಸ್ಟೇಜ್ ಇರುತ್ತೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ. ಆ ಸ್ಟೇಜಸಲ್ಲಿ ಮಾಡಬೇಕಾದ್ರೆ ಹೆಚ್ಚಾಗಿ ಧೂಳು ಬರುತ್ತೆ. ನೋಡಿ, ನೀವು ದೃಶ್ಯದಲ್ಲಿ ನೋಡ್ಬೋದು, ಅದು ಬೀಸ್ತಿರುವಂಥ ಸೊಗಸಾದ ಗಾಳಿ ಅಲ್ಲ, ಅದು ಜನರನ್ನ ಕೊಲ್ಲುವಂತಹ ಗಾಳಿ. ಅಲ್ಲಿ ಕೆಲಸ ಮಾಡೋರು ಮುಖಕ್ಕೆ ಬಟ್ಟೆ ಹಾಕೊಂಡು ಕೆಲಸ ಮಾಡ್ತಾರೆ, ಆದರೆ ಪಕ್ಕದಲ್ಲಿ ಗ್ರಾಮದಲ್ಲಿರೋರು ಮೂಗು ತೆಕ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಹೇಗಿದೆ ನೋಡಿ ಪರಿಸ್ಥಿತಿ. ಜನರು ಅವ್ರಿಗೆ ಬೇಡ, ಅವ್ರಿಗೆ ಬೇಕಿರೋದೇನು ಪುಡಿ ಮಾಡಬೇಕು, ಕಲ್ಲು ತೆಗಿಬೇಕು. ಅಕ್ಕಪಕ್ಕದ ಗ್ರಾಮದವ್ರು ಏನಾದರೂ ಆಗಲಿ ಇದಕ್ಕೆ ತಡೆ ಹೊಡಿಬೇಕು, ಇದಕ್ಕೆ ನಿಲ್ಲಿಸಬೇಕು, ಇದನ್ನ ಸ್ಟಾಪ್ ಮಾಡಬೇಕು ಅಂತಾನೆ ರೈತರು ಧ್ವನಿ ಎತ್ತಿದ್ದು. ಈ ಧ್ವನಿ ಎತ್ತಾಗ ಎಲ್ಲರೂ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾರೆ. 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 4 ವರ್ಷಗಳಿಂದ ಹೋರಾಟ ಮಾಡಿದ್ದಾರೆ. ಆದರೂ ಕೂಡ ಆ ಜಾಗದಲ್ಲಿ ಇನ್ನೂ ಕ್ರಷರ್ ನಡೀತಾ ಇತ್ತು. ನಿನ್ನೆವರೆಗೂ ಕ್ರಷರ್ ನಡೀತಾ ಇತ್ತು. ಈಗ ಇದರ ವಿರುದ್ಧವಾಗಿ ರೈತರು ತಮ್ಮ ಧ್ವನಿಯನ್ನ ಎತ್ತಿದ್ರು. ಏನ್ ಹೇಳಿದ್ದಾರೆ ನೋಡ್ಕೊಬರೋಣ. ಯಾರ ಹೆಸರು ನಾನು ಇಲ್ಲಿ ಯಾಕಂದ್ರೆ ಮತ್ತೆ ನಾನೊಬ್ಬ ಜಿಲ್ಲೆಗೆ ಸಂಬಂಧಪಟ್ಟ ವ್ಯಕ್ತಿ, ಒಂದು ಪಾರ್ಟಿಗೆ ಸಂಬಂಧಪಟ್ಟ ನಾನು ಬಂದು ನನ್ನ ಪಕ್ಷದ್ದು ಇನ್ನೊಬ್ಬ ವ್ಯಕ್ತಿಗೆ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಹೋದಾರಮ್ಮ ತಾಯಿ ಹಣ್ಣು ಹೇಳ್ತೀನಿ, ನಾನು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ಮತ್ತು ಯಾರೋ ರಾಜಕೀಯ ವ್ಯಕ್ತಿ ಅಂತ ನಾನು ಇಲ್ಲಿ ಬಂದಿಲ್ಲ. ಮತ್ತು ಅವರು ಬೇರೆ ತಾಲೂಕವರು, ಅವರು ಒಬ್ಬ ಒಳ್ಳೆ MLA ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಇಲ್ಲಿ ಅವರೆಲ್ಲೋ ಇಂಥ ವ್ಯಾಪಾರಗಳು ಬೇಜಾರು ಇರ್ತದೆ.
ಆದರೆ ನಮ್ಮ ರೈತರಿಗೆ ತೊಂದರೆ ಕೊಡಕ್ಕೆ ಬರೋದು ಅಷ್ಟಿಲ್ಲ. ಅಂದರೆ ಅಂತ ನಾವು ಯಾರನ್ನೂ ಬಿಡಲ್ಲ. ನಮ್ಮ ಮನೆಯವರಾದರೆ ಕೂಡ ರೈತರಿಗೆ ತೊಂದರೆ ಕೊಟ್ಟರೆ ನಾವು ಅವ್ರಿದ್ರು ಹೋರಾಟ ಮಾಡ್ತೀವಿ. ಅದನ್ನು ಮನಗಂಡು ಇವತ್ತು ರೈತರಿಗೆ ಏನು ತೊಂದರೆ ಆಗಿದೆ ಅದನ್ನು ಅವರು ಬಂದು ನೋಡಲಿ. ಇವರೆಲ್ಲ ಪೇಡ್ ಹೋರಾಟಗಾರರು ಅಥವಾ ಯಾರನ್ನ ಕರ್ಕೊಂಬಂದು ಇವರು ಅವರು ಕ್ರಷರ್ ವಿರುದ್ಧ ಹೋರಾಟ ಮಾಡಿಸ್ತವ್ರು ಎಲ್ಲ ಚೆಕ್ ಮಾಡಲಿ, ರಿಯಾಲಿಟಿ ಚೆಕ್ ಮಾಡಿ ಒರಿಜಿನಲ್ ರೈತರಾದ್ರೆ ಮಾತ್ರನೇ ಅವ್ರು ಕ್ರಷರ್ ಶಿಫ್ಟ್ ಮಾಡ್ಕೊಂಡ್ರಿ. ನಾವು ಯಾರು ಬಂದಿರೋದು ಸೀತಿ, ಮಟ್ಪುರ ಮತ್ತು ಮಾಜನಹಳ್ಳಿ, ತಿಪ್ಪೇನಹಳ್ಳಿ ಈ ಮಧ್ಯಭಾಗದಲ್ಲಿ ರೈತರಿಗೆ ತೊಂದರೆ ಆಗುವ ರೀತಿಯಲ್ಲಿ ಈ ಕೃಷಿಯನ್ನ ಮಡಗಿದ್ದಾರೆ. ಈ ಕೃಷಿಯನ್ನ ಉದ್ಘಾಟನೆ ಮಾಡಿದ್ದಾರೆ. ಯಾರಿಗೂ ಗಮನಕ್ಕೆ ಬಾರದೆ ಸುತ್ತಮುತ್ತ ಗ್ರಾಮಸ್ಥರ ಒಂದು ಮಾಜರ್ ಮಾಡಿ ಅಭಿಪ್ರಾಯ ಪಡ್ಕೊಂಡು ಅವರು ಈ ತರ ಕೃಷಿಗಳನ್ನ ಕೊಡಬೇಕು. ನಮ್ಮ ಹೋರಾಟ ಏನಂತ ಹೇಳಿದ್ರೆ ಇಲ್ಲಿನ ನಮ್ಮ ಊರು, ನಮ್ಮ ಪರಿಸರ ರಕ್ಷಣೆ, ಇಲ್ಲಿ ಸರ್ಕಾರಿ ಸರ್ವೆ ನಂಬರ್ 19 ಗೋಮಾಳದಲ್ಲಿ ಇವರು ಕ್ರಷರ್ ಮಾಡ್ತಾ ಇದ್ದಾರೆ. ಆ ಕ್ರಷರ್ ಇಂದ ಬ್ಲಾಸ್ಟ್ ಮಾಡ್ತಾರೆ. ನೈಟ್ ಎಲ್ಲ ಮನೆಗಳ ಮೇಲೆ ಎಲ್ಲ ಧೂಳು ಬರ್ತಾ ಇದೆ, ಮನೆಗಳಲ್ಲಿ ಸೌಂಡ್ ಬರ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಓವರ್ ಟ್ಯಾಂಕ್ ಇದೆ. ಆ ಓವರ್ ಟ್ಯಾಂಕು ಕಲ್ಲುಗಳು ಬಿದ್ದು ಸ್ವಲ್ಪ ಹಾನಿ ಆಗಿದೆ. ಇಲ್ಲಿ ಸರ್ಕಾರಿ ರೋಡ್ ಒಂದಿದೆ, ಆ ರೋಡ್ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಭಾಗದ ದನಕರುಗಳೆಲ್ಲ ಮೇಯ್ಬೇಕಂದ್ರೆ ಅದೇ ದಾರಿಯಲ್ಲಿ ಹೋಗ್ಬೇಕು. ಆ ರೋಡ್ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಬೆಟ್ಟದಲ್ಲಿ ಅನೇಕ ನವಿಲುಗಳು, ಜಿಂಕೆಗಳು, ಎಲ್ಲ ಕಾಡು ಪ್ರಾಣಿಗಳೆಲ್ಲ ಇದ್ದಾವೆ. ಅವೆಲ್ಲ ರೈತರನ್ನೆಲ್ಲ ಇಲ್ಲಿ ಸಾಯಿಸ್ಬಿಟ್ಟು ನ್ಯಾಷನಲ್ ಹೈವೇ ಮಾಡೋಂತ ಯಾವುದೇ ಸಂವಿಧಾನದಲ್ಲಾಗ್ಲಿ ಯಾವ ಇದರಲ್ಲೂ ಹೇಳಿಲ್ಲ. ಈಗ ನಾವು ಕೇಳ್ತಾ ಇರೋದಕ್ಕೆ ನ್ಯಾಷನಲ್ ಹೈವೇ ಕೊಟ್ಟಿದ್ದಾರೆ, ಅದಕ್ಕೆ ಅಂತ ಗೌರ್ಮೆಂಟ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ರೈತರಿಗೆ ಟಮಾಟ ಮತ್ತೆ ವ್ಯವಸಾಯ ಮಾಡಕ್ಕೆ ರೇಷ್ಮೆ, ಈ ಭಾಗದ ರೈತರು ಅದೇ ಕೃಷಿ ನೋಡ್ಕೊಂಡು ನಂಬ್ಕೊಂಡೇ ಇರೋದು. ಅದರಿಂದ ರೈತರನ್ನ ಹಾಳು ಮಾಡಿ ಯಾವುದೇ ರೋಡ್ ಮಾಡ್ಬೇಕಂತ ಯಾವ ಇದ್ರಲ್ಲೂ ಇಲ್ಲ. ನಮ್ದು ಒಂದೇ ಬೇಡಿಕೆ ಏನಂದ್ರೆ ಕ್ರಷರ್ನ ತೊಲಗಿಸ್ಬೇಕು, ರೈತರನ್ನ ಉಳಿಸ್ಬೇಕು. ಈ ಭಾಗದಲ್ಲಿ 16 ಹಳ್ಳಿಗಳಿಗೂ ಮತ್ತೆ ಗೋವುಗಳ ಮೇಸಕ್ಕೆ ಇರೋದು ಅದೊಂದೇ ಗೋಮಾಳ ಜಮೀನು. ಸರ್ವೆ ನಂಬರ್ 19 ಆ ಗೋವುಗಳ ಮೇಸಕ್ಕೆ ಇರೋದು ಅದೊಂದೇ ಸರ್ವೆ ನಂಬರ್ 19 ಇರೋದ್ರಿಂದ ನಮ್ಗೆ ರೈತರಿಗೆಲ್ಲ ತೊಂದರೆ ಆಗಿರೋದು. ಜೀವಗಳ ಮೇಸಕ್ಕೂ ಯಾವ್ದು ಜಾಗ ಇಲ್ಲ. ಏನು ಈ ಮಟ್ಪುರ, ತಿಪ್ಪೇನಹಳ್ಳಿ, ಮಾರ್ಜನಹಳ್ಳಿ ಭಾಗದ ರೈತರಿಗೆ ಜೀವಗಳ ಮೇಸಕ್ಕೆ ಬೆಳಗ್ಗೆ ಮುಚ್ಚೋದು ಬಂತಂದ್ರೆ ನಾವು ಬೆಳೆಯೋದು ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ? ಈ ನಾವು ಸುಮಾರು ಸರಿ ಮನವಿ ಮಾಡಿದ್ರು ನಮ್ಮ ಜಿಲ್ಲಾಧಿಕಾರಿಗಾಗ್ಬೋದು, ಕಮಿಷನರ್ ಸಾಹೇಬ್ ಎಲ್ರಿಗೂ ನಾವು ಮನವಿ ಮಾಡಿದ್ರು. ಮನವಿಗೆ ಏನು ಅವರು ಇದೇ ಒಂದು ಪ್ರತಿಕ್ರಿಯೆನೇ ಇಲ್ಲ. ಏನೋ ಅವ್ರ ಪ್ರಾಡಕ್ಟ್ ಅವ್ರು ಪರ್ಮಿಷನ್ ಕೊಟ್ಟವ್ರು ಇವ್ರು ಮಾಡ್ತಾನೆ ಅವ್ರೆ. ಇವ್ರು ಮಾಡ್ಕೊಂಡು ಹೋದ್ರೆ ನಾವು ಜೀವನ ಮಾಡೋದಕ್ಕೆ ಹೆಂಗೆ, ನಾವು ಜೀವನ ಮಾಡೋದಕ್ಕೆ ಕಷ್ಟ. ಬೆಳಗ್ಗೆ ಮುಚ್ಚೋದು ಬಂತಂದ್ರೆ ನಾವು ಬೆಳೆಯೋದು ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ? ಈ ನಾವು ಸುಮಾರು ಸರಿ ಮನವಿ ಮಾಡಿದ್ರು ನಮ್ಮ ಜಿಲ್ಲಾಧಿಕಾರಿಗಾಗ್ಬೋದು, ಕಮಿಷನರ್ ಸಾಹೇಬ್ ಎಲ್ರಿಗೂ ನಾವು ಮನವಿ ಮಾಡಿದ್ರು. ಮನವಿಗೆ ಏನು ಅವರು ಇದೇ ಒಂದು ಪ್ರತಿಕ್ರಿಯೆನೇ ಇಲ್ಲ. ಏನೋ ಅವ್ರ ಪ್ರಾಡಕ್ಟ್ ಅವ್ರು ಪರ್ಮಿಷನ್ ಕೊಟ್ಟವ್ರು ಇವ್ರು ಮಾಡ್ತಾನೆ ಅವ್ರೆ. ಇವ್ರು ಮಾಡ್ಕೊಂಡು ಹೋದ್ರೆ ನಾವು ಜೀವನ ಮಾಡೋದಕ್ಕೆ ಹೆಂಗೆ, ನಾವು ಜೀವನ ಮಾಡೋದಕ್ಕೆ ಬೆಳಗ್ಗೆ ಮುಚ್ಚೋದು ಬಂತಂದ್ರೆ ನಾವು ಬೆಳೆಯೋದು ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ? ಈ ನಾವು ಸುಮಾರು ಸರಿ ಎಸ್, ನೋಡಿದ್ರಲ್ಲ ಅವರು ತಮ್ಮ ಅಳಲನ್ನು ಯಾವ ರೀತಿ ತೋಡ್ಕೋತಾ ಇದ್ದಾರೆ ಅಂತ. ಅಂದರೆ ನಿಜಕ್ಕೂ ಅವ್ರು ಹೇಳಿದ್ದು ಒಂದೊಂದು ವಿಚಾರ ಕೂಡ ಸತ್ಯ. ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಿಗೆ ನ್ಯಾಯ ಸಿಗಬೇಕು ಅಂತಂದರೆ ಎಷ್ಟೆಲ್ಲ ಹೋರಾಡ್ತಾನೆ, ಎಷ್ಟೆಲ್ಲ ಒಂದು ರೀತಿಯಾದಂಥ ಹೆಜ್ಜೆಗಳನ್ನು ಇಡ್ತಾ ಹೋಗ್ತಾನೆ ಅನ್ನೋದು ಈ ವಿಡಿಯೋ ಮುಖಾಂತರನೇ ಗೊತ್ತಾಗುತ್ತೆ.